CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಕರ್ನಾಟಕ ಸರ್ಕಾರದ ಆದೇಶದಂತೆ ಅನಂತಪುರ ಪೊಲೀಸ್ ಠಾಣೆಯ PSI ಪ್ರವೀಣ್ ನಿನ್ನೆ ಗ್ರಾಮ ವಾಸ್ತವ್ಯ ಮಾಡಿದ್ದರು ಕಣ್ರಿ. ಹೌದು, ಗ್ರಾಮ ವಾಸ್ತವ್ಯ ಮಾಡಿ ಮನೆ ಮನೆಗೂ ತೆರಳಿ ಕಾನೂನು ಬಗ್ಗೆ ಜಾಗೃತಿ, ಪೋಸ್ಕೋ ಹಾಗೂ ಬಾಲ್ಯ ವಿವಾಹ ಹಾಗೂ ಅನಕ್ಷರತೆ ಹಾಗೂ ದುಶ್ಚಟಗಳ ಬಗ್ಗೆ ಗ್ರಾಮ ವಾಸ್ತವ್ಯ ಮಾಡಿ ಇಲ್ಲಿ ಸಂಪೂರ್ಣವಾದಂಥ ಅರಿವನ್ನು ಮೂಡಿಸುವಂಥ ಕೆಲಸ ಅನಂತಪುರ PSI ಪ್ರವೀಣ್ ಮಾಡಿದ್ದಾರೆ ಕಣ್ರಿ. ಹೌದು, ಮೇಲಧಿಕಾರಿಗಳ ಆದೇಶದಂತೆ ನಿನ್ನೆ ಗ್ರಾಮ ವಾಸ್ತವ್ಯ ಮಾಡಿದ ಅನಂತಪುರ PSI ಪ್ರವೀಣ್ ಅವರು ಗ್ರಾಮದಲ್ಲಿ ಅನೇಕ ಸಲಹೆ ಸೂಚನೆಗಳನ್ನು ನೀಡಿದರು ಹಾಗೂ ಇಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಇಲ್ಲಿನ ಗ್ರಾಮಸ್ಥರಿಗೆ ಸವಿವರವಾದಂತಹ ವಿವರಣೆಯನ್ನು ನೀಡಿದರು. ನಂತರ ಅಲ್ಲೇ ಒಂದು ಶಾಲೆಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಮರುದಿನ ಅಲ್ಲಿ ಸಮಾರಂಭ ಒಂದನ್ನು ಏರ್ಪಡಿಸಿ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿದರು. ನಂತರ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿ ಅಲ್ಲಿನ ಬಾಲಕರಿಗೆ ಹುರಿದುಂಬಿಸಿದರು ಕಣ್ರಿ. ಇದು ಅನಂತಪುರ PSI ಪ್ರವೀಣ್ ಅವರ ವಿಶೇಷ ಸಾಧನೆಗೆ ಇಡೀ ಶಿವಮೊಗ್ಗ ಜಿಲ್ಲಾ ಪೊಲೀಸರೇ ಇತ್ತ ನೋಡುವಂತೆ ಮಾಡಿದ್ದಾರೆ ಕಣ್ರಿ. ಹೌದು, ಆ ಭಾಗದ ನಾಗರಿಕರಲ್ಲಿ ಕಾನೂನಿನ ಅರಿವು ಹಾಗೂ ಕಾನೂನಿನಲ್ಲಿ ಏನೇನು ಮಾರ್ಪಾಡುಗಳು ಇಂದಿಗೆ ಆಗಿವೆ, ಸರ್ಕಾರದಲ್ಲಿ ಏನೇನು ಕಾನೂನಿನ ಬಗ್ಗೆ ಅರಿವನ್ನು ಅಲ್ಲಿನ ನಾಗರಿಕರಿಗೆ ಇವರು ಮೂಡಿಸಿದರು ಕಣ್ರಿ. ಇದು ಅನಂತಪುರ ಪೊಲೀಸ್ ಠಾಣೆಯ PSI ಪ್ರವೀಣ್ P ಇವರ ವಿಶೇಷ ಸಾಧನೆಗೆ ಅಲ್ಲಿನ ಗ್ರಾಮಸ್ಥರು ಸಾಥ್ ನೀಡಿದ್ದರು. ಇದು ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಗ್ರಾಮದಲ್ಲಿ ಏನೇನು ಕುಂದು ಕೊರತೆಗಳಿದೆ, ಸಮಸ್ಯೆಗಳಿದೆ ಎಂಬುದನ್ನು ಅಲ್ಲಿನ ನಾಗರಿಕರಿಂದ ತಿಳಿದುಕೊಂಡು ಆ ಕುಂದು ಕೊರತೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರವೀಣ್ ಅವರ ಈ ಸಾಧನೆ ಜನ ಮೆಚ್ಚುವಂಥ ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ ಕಣ್ರಿ. ಕತ್ತಲೆಯಲ್ಲಿಯೂ ಕಾರ್ಯಾಚರಣೆ ಎಂಬಂತೆ ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸುತ್ತಿದ್ದೇವೆ. ಕತ್ತಲೆಯಲ್ಲಿ ಕಾರ್ಯಾಚರಣೆ ಮಾಡಿದ ಪ್ರವೀಣ್ PSI ಅವರಿಗೆ ಧನ್ಯವಾದಗಳು ಕಣ್ರಿ. ಸರ್ಕಾರದ ವಿನೂತನ ಕಾರ್ಯಾಚರಣೆ, ಮನೆ ಮನೆಗೂ ಪೊಲೀಸ್ ಎಂಬಂತಹ ಈ ಸರ್ಕಾರದ ವಿನೂತನ ಕಾರ್ಯಕ್ರಮವನ್ನು ಅನಂತಪುರ ಠಾಣೆಯ PSI ಪ್ರವೀಣ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ ಗ್ರಾಮದಲ್ಲಿ ಏನೇನು ಕುಂದು ಕೊರತೆಗಳಿದೆ ಹಾಗೂ ಕಾನೂನಿನಲ್ಲಿ ಏನೇನು ತೊಂದರೆ ಆ ಗ್ರಾಮದಲ್ಲಿದೆ ಎಂಬುದನ್ನು ಸಂಪೂರ್ಣವಾಗಿ ಕತ್ತಲೆಯಲ್ಲಿಯೂ ಕಾರ್ಯಾಚರಣೆ ಮಾಡಿ ಇಲ್ಲಿ ಗ್ರಾಮ ವಾಸ್ತವ್ಯದಲ್ಲಿ PSI ಪ್ರವೀಣ್ ಮುಂಚೆನೇ ಹೇಳಿದರು. ಆ ಪ್ರೋಗ್ರಾಮ್ ನಾವು ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮ ಗ್ರಾಮಸ್ಥರು ಕೇಳ್ಕೊಂಡ್ರೆ ನಮ್ಮ ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟರು. ಆದರೂ ಬಂದ ಕೆಲವು ಜನ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಈ ರೀತಿ ಬರಲ್ಲ ಸರ್. ನಮ್ಮ ಇದು ಮಾಡಿ ನಾಳೆ ಆ ಮಕ್ಕಳು ಇದೇನು ಅವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಇದೇನು ಇದು ತಿಂದು ನೋಡ್ತೀನಿ ಅಂತ. ತಿಂದು ನೋಡಿದ್ರೆ ಅವ್ರ ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಪಾಪ ಆ ಟೈಮಲ್ಲಿ. ಬಟ್ ಅದು ನಾವೇ ಇಂಡೈರೆಕ್ಟ್ ಆಗಿ ಹಿಂದಿನ ಭಾಗದಿಂದ ಅವ್ರನ್ನ ತಳ್ತಾ ಇರ್ತೀವಿ. ಹಾಗಾಗಿ ಯಾವ ಕಾರಣಕ್ಕೂ ತಂಬಾಕು ಪದಾರ್ಥಗಳು ಸೇವನೆ ಆಗದಿದ್ದಂಗೆ ನೋಡ್ಕೋಬೇಕು. ಮಕ್ಕಳಿಗೆ ಕೈಯಲ್ಲಿ ಆ ಪದಾರ್ಥಗಳು ಸಿಗದಿದ್ದಂಗೆ ನೋಡ್ಕೋಬೇಕು. ಮದ್ಯಪಾನ ಚಟಕ್ಕೆ ಯಾವುದೂ ಬೀಳದಿದ್ದಂಗೆ ನೋಡ್ಕೋಬೇಕು. ಈಗಾಗಲೇ ಜೀವನದ ಅಂತ್ಯಾವಸ್ಥೆಯಲ್ಲಿದ್ದಾರೆ, ಆಲ್ರೆಡಿ ಅವರು ಮದ್ಯಪಾನ ಮಾಡ್ತಾ ಇದ್ದಾರೆ, ಮತ್ತೊಂದು ಆಗ್ತಿದೆ, ಅವ್ರನ್ನ ಮತ್ತೆ ವಾಪಸ್ ತರೋದು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಹೊಸ ಮಕ್ಕಳು, ನಮ್ಮ ಯುವ ಪೀಳಿಗೆನ ಯೂತ್ಸ್ನ ಶಾಲೆ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರು ಆ ಮನೆಯವರು ಇಬ್ಬರೇ ಅಲ್ಲ, ಅಕ್ಕಪಕ್ಕದ ಮನೆಯವರು ಕೂಡ ಜವಾಬ್ದಾರ. ಅಕ್ಕಪಕ್ಕದ ಮನೆಯವರು ಹೇಳ್ಬೇಕು, ಇಲ್ಲ ಮಗುನ ಶಾಲೆಗೆ ಕಳಿಸಿ ಅಂತ ಆ ಪೇರೆಂಟ್ಸಿಗೆ ಒತ್ತಾಯ ಮಾಡಬೇಕು. ಹಾಗೆ ಟೀಚರ್ಸ್ಗಳಿಗೆ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ಕೂಡ ಇದರಲ್ಲಿ ಪಕ್ಕ ಏನು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅನ್ನೋ ಅಭಿಯಾನದ ಮೂಲಕ ಪಕ್ಕ ಅವರು ಇಲ್ಲಿ ಧಾರವಾಡದ ಎಲ್ಲಾ ಮಕ್ಕಳು ಓದುವಂತೆ ನೋಡ್ಕೊಂತೀವಿ ಅಂತ ನಮಗೆ ಹೇಳಿದ್ದಾರೆ. ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೂ ಹೇಳಿದ್ದೀವಿ, ಎಲ್ಲಾ ಮಕ್ಕಳು ಕೂಡ ಅಂಗನವಾಡಿ ದಾಖಲೆ ಪಡಿಬೇಕು ಅಂತ ಹೇಳಿ. ಮುಂದೆ ಆ ಮಕ್ಕಳ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಪ್ರತಿಯೊಬ್ಬರು ಗಮನ ಕೊಡಬೇಕು ಅಂತ. ಹಾಗೆ ಪೋಷಕರಲ್ಲಿ ನಾವು ಹೇಳೋದು ದುಶ್ಚಟಗಳು. ಇತ್ತೀಚೆಗೆ ಸಣ್ಣ ಮಕ್ಕಳೇ ನಾನು ನೋಡ್ತೀನಿ, ಇನ್ನು ಅವರು 18 ವರ್ಷನೂ ಆಗಿರಲ್ಲ, ಅಷ್ಟೊತ್ತೊಳಗೆ ಅವರು ಮದ್ಯಪಾನಗಳಲ್ಲಿರೋ ಮಕ್ಕಳ ಮೇಲೆ ಗಮನ ಹರಿಸಿ, ನಿಗಾ ಹರಿಸಿ, ಯಾವ ಕಾರಣಕ್ಕೂ ಬಾಲ್ಯ ವಿವಾಹಕ್ಕೆ ಮಗು ಒಳಗಾಗಬಾರ್ದು, ಹಾಗೆ ಪೋಕ್ಸೋಗಳಿಗೆ ಕೂಡ ಒಳಗಾಗಬಾರ್ದು. ಸೊ ನಮ್ಮ ಜಿಲ್ಲೆ ಈ ವರ್ಷ ನಾವೆಲ್ಲರೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಜನರು, ಸಾರ್ವಜನಿಕರು ನೀವು ನಮ್ಮ ಜೊತೆ ಕೈ ಜೋಡಿಸಿ
ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ಮಕ್ಕಳನ್ನ ರಕ್ಷಿಸೋಣ, ನಮ್ಮ ಮಕ್ಕಳಿಗೆ ಉತ್ತಮ ಎಜುಕೇಶನ್ ಕೊಡೋಣ, ಅವರಿಗೆ ಉತ್ತಮ ಶಿಕ್ಷಣ ಕೊಡೋಣ. ನಾಳೆ ಅವರು ಉತ್ತಮ ಹುದ್ದೆಯಲ್ಲಿ, ನಾಳೆ ಇದೇ ಕಾರ್ಯವನ್ನು ಗ್ರಾಮದ ಒಂದು ಮಗು ಒಂದು AC-ನೋ DC-ನೋ ಅಥವಾ SP-ನೋ ಆದರೆ ಯಾವ್ದಾದ್ರು ಜಿಲ್ಲೆಗೆ ಹೇಗಿರುತ್ತೆ, ಎಷ್ಟು ಖುಷಿ ಆಗುತ್ತೆ ಹೇಳ್ಕೊಳ್ಳಬೇಕು. ಕಾನೂನಾತ್ಮಕವಾಗಿ ಅಪರಾಧ ಆಗತ್ತೆ. ಕೆಲವರು ಗೊತ್ತಿಲ್ಲದೆ ಈ ಒಂದು 18 ವರ್ಷದೊಳಗೆ ಮಗುವಿಗೆ, ಹೆಣ್ಣು ಮಗುವಿಗೆ ಮದುವೆ ಮಾಡಿ, ಈಗ 15-16 ವರ್ಷ ಆಗ್ತಿದ್ದಂಗೆ ಮಗಳು ದೊಡ್ಡವಳಾದ್ಲು, ಇನ್ನೇನು ಮದುವೆ ಮಾಡಬೇಕು ಅನ್ನೋ ಚಿಂತನೆ ಬರುತ್ತೆ. ಬಟ್ ಅದು ತಪ್ಪು. ಅವರ ಉತ್ತಮ ಬೆಳವಣಿಗೆ, ದೈಹಿಕ ಮತ್ತು ಮಾನಸಿಕ ಉತ್ತಮ ಬೆಳವಣಿಗೆ ಆಗೋದ್ರೊಳಗೆ ಮದುವೆ ಮಾಡೋದು ತಪ್ಪಾಗತ್ತೆ. ಹಾಗಾಗಿ 18 ವರ್ಷಕ್ಕಿಂತ ಮೊದಲು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಗುವಿಗೆ, ಹೆಣ್ಣು ಮಗುವಿಗೆ ಮದುವೆ ಮಾಡತಕ್ಕದ್ದಲ್ಲ. ಅದು ಕಾನೂನಾತ್ಮಕವಾಗಿ ಅಪರಾಧ ಆಗತ್ತೆ. ಅದಕ್ಕೆ ಕಾನೂನಾತ್ಮಕವಾಗಿ ಶಿಕ್ಷೆ ಇದೆ. ಇದು ನಿಮಗೆಲ್ಲರೂ ಗೊತ್ತಿರಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆ ನಾವೀಗ ಈ ಮಿಷನ್ ಸುರಕ್ಷಾ ಅಂತ ಹಮ್ಮಿಕೊಂಡಿರೋದು ಯಾಕೆ ಅಂದ್ರೆ, ಕಳೆದ ವರ್ಷ ಬನ್ನಿ ಎಲ್ಲರೂ ಆಯ್ತಾ, ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ನಾಲೆಡ್ಜ್ ಕೊಡೋಣ ಅಂತ, ಓದಿ ಚೆನ್ನಾಗಿ ಮಕ್ಕಳು ಅಂತ. ಆಮೇಲೆ ಏನು ಪೋಕ್ಸೋ ಕಾಯ್ದೆ, ಆಮೇಲೆ ನಮಸ್ತೆ ಪೋಕ್ಸೋ ಕಾಯ್ದೆ, ಆಮೇಲೆ ಬಾಲ್ಯ ವಿವಾಹ ಬಗ್ಗೆ ಎಲ್ಲ ಸ್ವಲ್ಪ ಅರಿವು ಮೂಡಿಸೋಣ, ಅದೆಲ್ಲ ಮೂಡಿಸೋಕಂತ ಬಂದಿದ್ದೀವಿ. ಇವತ್ತಿಲ್ಲ ಬೆಳಗ್ಗೆ ನಿಮಗೆ ಎಲ್ಲ ಅಲ್ಲಿ 8:30 ಸ್ಟಾರ್ಟ್ ಆಗುತ್ತೆ ಸಭಾ ಕಾರ್ಯಕ್ರಮ. ಎಲ್ಲ ಒಂದು ಬಂದು ಸಹಕಾರ ಮಾಡಬೇಕು. ಆಯ್ತಾ, ಆಯ್ತಾ, ನೀನು ಸ್ಕೂಲ್ ಹೋಗ್ತೀರಿ ಇಲ್ಲ, ಸ್ಕೂಲ್ ಬಿಡಬಾರ್ದು ಯಾರು. ಆಯ್ತಾ, ಹೋರಿ ಆಟ ಆಡ್ಲಿ ಅಂತಂದ್ರೆ ಹೋರಿ ಹಬ್ಬ ನೋಡ್ಲಿ, ಜೊತೆಗೆ ಓದ್ಕೋಬೇಕು. ಬರ್ರಿ ತಮ್ಮ, ಅವರಿಗೆಲ್ಲ ಬರಕ್ಕೆ ಸಕ್ಕರೆ ನಮಸ್ತೆ. ನಾವು ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಬಂದಿದ್ದೀವಿ ನಿಮ್ಮೂರಿಗೆ. ಇದನ್ನ ರಾತ್ರಿ ನಿಮ್ಮೂರಲ್ಲೇ ಉಳ್ಕೊಂತೀವಿ. ಸ್ಕೂಲಲ್ಲಿ ಉಳ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ ಒಂದು 8:30 ಅಂತ ಕಾರ್ಯಕ್ರಮ ಇದೆ, ಸಭಾ ಕಾರ್ಯಕ್ರಮ ಇದೆ. ಬಾಲ್ಯ ವಿವಾಹ ನಿಷೇಧ, ಆಮೇಲೆ ಪೋಕ್ಸೋ ಆಕ್ಟ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ತೀವಿ. ಮಕ್ಕಳು ಕೆಲವರು ಶಾಲೆಗೆಲ್ಲ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ, ಅವರಿಗೆಲ್ಲ ಸ್ವಲ್ಪ ಶಾಲೆಗೆ ಕಳಿಸ್ಬೇಕು. ಮಕ್ಕಳು ವಿದ್ಯಾವಂತರಾಗಬೇಕಲ್ವಾ, ಹಾಗಾಗಿ ಅವರಿಗೆ ಶಾಲೆಗೆ ಕಳಿಸ್ಬೇಕು ಅಂತ ಎಲ್ಲ ಪೇರೆಂಟ್ಸಿಗೆಲ್ಲ ಸ್ವಲ್ಪ ಇನ್ಫಾರ್ಮ್ ಮಾಡಬೇಕು. ಒಂದು ಮಕ್ಕಳಿಗೆ ಕೂಡ ಶಾಲೆಗೆ ಹೋಗಲೇಬೇಕು, ಎಜುಕೇಷನ್ ಮಿನಿಮಮ್ ಎಜುಕೇಷನ್ ಮಾಡಲೇಬೇಕು ಅಂತೇಳಿ ಗಮನಕ್ಕೆ ತರಕ್ಕಂತ ಬಂದಿದ್ದೀವಿ. ಬೆಳಗ್ಗೆ ಸಭಾ ಕಾರ್ಯಕ್ರಮ ಇರುತ್ತೆ, ರಾತ್ರಿ ಕೂಡ ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದೀವಿ. ಸೊ ತಮ್ಮೆಲ್ಲ ಸಹಕಾರ ಇರಲಿ. ಮಕ್ಕಳೆಲ್ಲ ಬರಬೇಕು. ಆಯ್ತಮ್ಮ, ಬೆಳಗ್ಗೆ 8:30 ಬನ್ನಿ ಎಲ್ಲ ಪ್ರೋಗ್ರಾಮಿಗೆ. ಆಯ್ತಾ, ಓಕೆ, ಬರಲಾ? ನಮಸ್ತೆ. ಹಾ, ಹೋಟೆಲ್ ಅದೇ ಬಂದ್ ಮಾಡ್ಬೇಕಾಗಿರೋದು. ಏನು ಜಾಸ್ತಿ ತಂದಿಲ್ಲ. ಅಲ್ಲ, ಬೆಳಿಗ್ಗೆ ಮ್ಯಾರಥಾನ್ ಓಡೋಕೆ ಶುರು ಆಗುತ್ತೆ. 2 ಜನ ತಂದಿಯಾ? ಮ್ಯಾರಥಾನ್ ಹೋಗ್ತಲ್ಲ ತಗೋಣ ಅಂತ. ಪೀಳಿಗೆ ಯಾರೇ ತಂದು ಮುಳುಗಿದ್ಬಿಟ್ಟು ಅವನಿಗೆ ಹೊರಗಡೆ ನೋಡಿಬಿಟ್ಟು ಹೊರಗೆ ಮಲ್ಕಡೆ ಹುಡುಗ ನೆಟ್ವರ್ಕ್ ಸಿಗಲ್ಲ. ಬನ್ನಿ. ನಮಸ್ತೆ, ಆರಾಮಿದ್ದೀರಾ? ನಾವಿವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇಲ್ಲೇ ಇವತ್ತು ವಾಸ್ತವ್ಯ ಮಾಡ್ತೀವಿ, ಗ್ರಾಮ ವಾಸ್ತವ್ಯ ಅಂತ. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಅರಿವು ಮೂಡಿಸೋಣ ಅಂತ. ಕೆಲವು ಮಕ್ಕಳು ಶಾಲೆ ಹೋಗ್ತಾ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಯಾಕೆ ಆ ಮಕ್ಕಳಿಗೆಲ್ಲ ಶಾಲೆಗೆ ಕಳಿಸ್ಬೇಕು. ಆಮೇಲೆ ಪೋಕ್ಸೋ ಆಕ್ಟ್ ಬಗ್ಗೆ, ಆಮೇಲೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಎಲ್ಲ ಮಕ್ಕಳಿಗೆ ಹೇಳಬೇಕು ಅಂತ ಬಂದಿದ್ದೀವಿ. ನಾಳೆ ಬೆಳಗ್ಗೆ 8:30 ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಆ ಪ್ರೋಗ್ರಾಮ್ ಸ್ಕೂಲ್ ಇವತ್ತು ರಾತ್ರಿ ಕೂಡ ನಾನು ಇಲ್ಲಿದ್ದು ಇಲ್ಲೆಲ್ಲ ಸ್ವಲ್ಪ ಡೀಟೇಲ್ಸ್ ಎಲ್ಲ ತಗೊಂತೀನಿ ನಿಮ್ಮ ಊರಿಂದೆಲ್ಲ. ಎಷ್ಟು ಮಕ್ಕಳು ಸ್ಕೂಲಿಗೆ ಹೋಗ್ತಿಲ್ಲ ಅದ್ರ ಬಗ್ಗೆ ನಾಳೆ ಬೆಳಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಡಿ ಈ ಊರಲ್ಲಿ ಎಲ್ಲಾ ಮಕ್ಕಳು ವಿದ್ಯಾವಂತರಾಗ ತರ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಅದಕ್ಕೆ ಬಂದು ಇವತ್ತು ನಿಮ್ಮೂರಲ್ಲೇ ಆಲ್ಟ್ ಆಗ್ತಾ ಇದೀವಿ. ನಾಳೆ ಬನ್ನಿ, ಪ್ರೋಗ್ರಾಮಿಗೆಲ್ಲ ಸಹಕಾರ ಮಾಡೋದು. ಬರ್ಬೇಕಪ್ಪ, ಇಲ್ಲ ಎಲ್ಲ ಹುಡುಗರು ಬರ್ಬೇಕು. ನಾಳೆ ಕ್ರಿಕೆಟ್ ಮ್ಯಾಚ್ ಇದೆಯಪ್ಪ, ಎಲ್ಲ ಬರ್ಬೇಕು.
ಇಲ್ಲಮ್ಮ ಬನ್ನಿ ನೀವು ಊಟ ಮಾಡಿ ನೀವೇ ಬನ್ನಿ ಸರ್ ನಮಸ್ತೆ ಇಲ್ಲೇ ನಿಮ್ಮೂರಿಗೆ ಬಂದಿದ್ದೀವಿ ಇವತ್ತು ರಾತ್ರಿ ಇಲ್ಲೇ ಆಯ್ತು ಆಗ್ತೀವಿ ನಾಳೆ ಬೆಳಗ್ಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಎಲ್ಲ ಬರಬೇಕು ಸ್ಕೂಲ್ ಮಕ್ಕಳಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡೋಣ ಅಂತ ಪೋಕ್ಸೋ ಮತ್ತು ಬಾಲ್ಯ ವಿವಾಹದ ಬಗ್ಗೆ ನಿಷೇಧದ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಆಮೇಲೆ ಸ್ಕೂಲ್ಗಳಿಗೆ ಹೋಗ್ತಿಲ್ಲ ಅಂತ ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿದೆ ಮಕ್ಕಳು ಶಾಲೆ ಬಿಡ್ತಾ ಇದ್ದಂತಲ್ಲ ಆಗಬಾರ್ದು ಮಕ್ಕಳು ಎಜುಕೇಷನ್ ಕಲಿಬೇಕು ಅನ್ನೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸ್ವಲ್ಪ ಎಲ್ಲ ಸಹಕಾರ ಕೊಡಬೇಕು ಮನೆಯವರಿಗೆಲ್ಲ ಹೇಳ್ಬಿಟ್ಟು ಮಕ್ಕಳಿದ್ರೆ ಮಕ್ಕಳಿಗೂ ಕಳಿಸ್ತೀವಿ ಬರೋದಾ ಸರ್ ಹಿಂಗೆ ಹೋಗ್ಬೋದು ಇದೊಂದು ಮನೆ ಹೋಗ್ಬೇಕು ಬನ್ನಿ ಅಮ್ಮ. ಆರಾಮಿದ್ದೀರಾ? ಗ್ರಾಮ ವಾಸ್ತವ್ಯ ಅಂತ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇವತ್ತು ರಾತ್ರಿ ಎಲ್ಲ ನಿಮ್ಮಲ್ಲೇ ಉಳಿತೀನಿ, ನಿಮ್ಮೂರಲ್ಲೇ ಉಳಿತೀನಿ. ಸ್ವಲ್ಪ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಇನ್ಸ್ಪೈರ್ ಮಾಡಬೇಕು, ಅವ್ರಿಗೆಲ್ಲ ಸ್ಕೂಲಿಗೆಲ್ಲ ಸೇರಿಸ್ಬೇಕು ಅಂತ. ಸ್ಕೂಲ್ ಬಿಡ್ತಾ ಇದಾರಲ್ಲ ಮಕ್ಕಳು, ಅದನ್ನ ತಡೆದು ಅವರಿಗೆ ಶಾಲೆಗೆ ಕಳಿಸ್ಬೇಕು ಅಂತ. ಆಮೇಲೆ ಬಾಲ್ಯ ವಿವಾಹ ನಿಷೇಧ ಮಾಡಬೇಕು. ಆಮೇಲೆ ಪೋಕ್ಸೋ ಅಂತ ಒಂದು ಆಕ್ಟ್ ಆಗ್ತಾ ಇದೆ. 18 ವರ್ಷದ ಮಕ್ಕಳು, 18 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳು ಅವ್ರು ಯಾವುದೇ ಕಾನೂನಾತ್ಮಕವಾಗಿರ್ಬೇಕು, ಅವ್ರು ಯಾವುದೇ ಇದ್ರೊಳಗೆ ಒಳಗಾಗಬಾರ್ದು ಅಂತ, ಬಲಿ ಆಗಬಾರ್ದು ಅಂತಂದ್ರು. ಅದಕ್ಕೋಸ್ಕರ ನಾಳೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ನಾಳೆ ಕೂಲಂಕುಷವಾಗಿ ಎಲ್ಲ ಹೇಳ್ತೀವಿ. ಮನೆಯವರು ಬನ್ನಿ, ಮಕ್ಕಳೆಲ್ಲ ಇದ್ರೆ ಎಲ್ಲರೂ ಕರ್ಕೋಬೇಕು, ಆಯ್ತಾ? ಇಲ್ಲಿ ಇವತ್ತು ಇಲ್ಲೇ ವಾಸ್ತವ್ಯ ಮಾಡ್ಬೇಕಂತ ಬಂದಿದ್ದೀವಿ. ಪೋಕ್ಸೋ ಮತ್ತು ಬಾಲ್ಯ ವಿವಾಹದ ಬಗ್ಗೆ ಒಂದು ಸ್ವಲ್ಪ ತಡೆಗಟ್ಟಕ್ಕೆ ಕ್ರಮಗಳನ್ನು ತಗೊಳ್ಬೇಕು. ನಾಳೆ ಬೆಳಗ್ಗೆ ಒಂದು 8:30 ಇಲ್ಲಿ ಸ್ಕೂಲ್ ಹತ್ರ ಪ್ರೋಗ್ರಾಮು ಇರುತ್ತೆ. ಎಲ್ಲ ಪ್ರೋಗ್ರಾಮಿಗೆ ಬನ್ನಿ, ಅಟೆಂಡ್ ಮಾಡಿ. ತಪ್ಪು ಮಕ್ಕಳಿಗೆಲ್ಲ ಕಳಿಸ್ಕೊಡಿ. ಮಕ್ಕಳಿಗೆ ಒಂದು ಸ್ವಲ್ಪ ಎಜುಕೇಷನ್ ಎಲ್ಲ ತಪ್ಪಿಸ್ಕೊಳ್ಳದೆ ಇರಲಿ, ಸ್ಕೂಲೆಲ್ಲ ತಪ್ಪಿಸ್ಕೊಳ್ಳದೆ ಇರಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಓದಿದ್ರೆ ಒಂದು ಒಳ್ಳೆ ಹಂತಕ್ಕೆ ಬರ್ತಾರಲ್ವ, ಅದಕ್ಕೋಸ್ಕರ ಯಾವುದೇ ದುಷ್ಪರಿಣಾಮ ಆಗದೆ ಇರಲಿ, ದುಶ್ಚಟಗಳಿಗೆ ಬಲಿ ಆಗದೆ ಇರಲಿ ಅಂತ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ, ಆಯಿತಾ? ಸಹಕಾರ ಕೊಡಬೇಕು. ಬಾ ಪುಟ್ಟ ಬಾ. ಅಮ್ಮ ಇದ್ದಾರಾ? ತಂಗಿದಾರಾ? ಸಾಕು, ನಿಮಗೆ ಮಾತಾಡ್ತೀವಿ. ಇವತ್ತು ಗ್ರಾಮ ವಾಸ್ತವ್ಯಕ್ಕಂತ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ನಾಲೆಡ್ಜ್ ಕೊಡಬೇಕು ಅಂತ ಇವತ್ತು ಕಾರ್ಯಕ್ರಮದಲ್ಲಿ ನಾನು ಉಳ್ಕೊತೀನಿ. ಸ್ಕೂಲ್ ಉಳ್ಕೊತೀವಿ. ಬೆಳಗ್ಗೆ ಒಂದು ಸಭೆ ಇದೆ, ಸ್ಕೂಲಲ್ಲಿ ಎಲ್ಲ ಅಟೆಂಡ್ ಆಗಿ ಸಭೆಗೆ. ಸ್ವಲ್ಪ ಪೋಕ್ಸೋ ಮತ್ತು ಬಾಲ್ಯ ವಿವಾಹ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ತಡೆಗಟ್ಟಕ್ಕೆ ಒಂದು ಕ್ರಮ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಸೊ ನಮ್ಮವರಿಗೆಲ್ಲ ಹೇಳಿ ನಾನು ಬೆಳಿಗ್ಗೆ ಅಟೆಂಡ್ ಆಗಿ ನಾಳೆ ಎಲ್ಲ ಮಾತಾಡ್ತೀನಿ, ಆಯ್ತಾ? ಆರಾಮಿದಿರಲ್ಲ? 8:30 ಬನ್ನಿ, ತಿಳ್ಕೊಬೇಕಲ್ಲ. ಆರಾಮಿದ್ದೀರಾ? ಬರ ಬರ್ರಿ, ಈ ಕಡೆ ಬರ್ರಿ. ಇಲ್ಲೇ ಬಂದ್ಬಿಡ್ರಿ ಹುಡುಗರು. ಮ್ಯಾಚ್ ನೋಡ್ತಾ ಇದಾರೆ. ಎಲ್ಲ ಮ್ಯಾಚಲ್ಲಿ ಬಿಸಿ. ನಾಳೆ ಒಂದು ಪ್ರೋಗ್ರಾಮ್ ಇಟ್ಕೊಂತೀವಿ. ಪೋಕ್ಸೋ ಮತ್ತೆ ಬೆಳಗ್ಗೆ ಸಭೆ ಇದೆ. ಅದಾದ್ಮೇಲೆ ಸ್ವಲ್ಪ ಇವತ್ತು ನೈಟ್ ಇಲ್ಲೇ ವಾಸ್ತವ ಗ್ರಾಮ ವಾಸ್ತವ ಎಲ್ಲ ಮಾಡ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಅವೇರ್ನೆಸ್ ಕೊಡಬೇಕು ಅಂತ. ನಾಳೆ ಒಂದು ಮ್ಯಾಚ್ ಕೂಡ ಇಟ್ಕೊಂತೀವಿ. ಕ್ರಿಕೆಟ್ ಮ್ಯಾಚು. ಸ್ವಲ್ಪ ಟೈಮ್ ಕಳೆಯೋಣ ಅಂತ. ನಿಮ್ಮ ಊರಲ್ಲಿ ಬಂದುಬಿಟ್ಟು ಟೈಮ್ ಕಳೆದ್ಬಿಟ್ಟು ಮಕ್ಕಳಿಗೆ ಯಾರು ಸ್ಕೂಲ್ ಬಿಡಬಾರ್ದು ಅಂತ ಹೇಳಿ ಅವೇರ್ನೆಸ್ ಮಾಡಬೇಕು. ಯಾರು ಶಾಲೆ ತರಿಸ್ಬಾರ್ದು ಅಂತ. ಕೆಲವು ಮಕ್ಕಳು ಶಾಲೆ ತರಿಸ್ತಾ ಇಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಆ ಮಕ್ಕಳು ಶಾಲೆ ತರಿಸ್ದೆ ಅಂತ ನೋಡ್ಕೊಳ್ಳೋದು. ಆಮೇಲೆ ಏನು ಬೆಳಗ್ಗೆ ನಾವು ಮಾತಾಡೋಣ, ಮುಂದಿನ ಬಾಲ್ಯ ವಿವಾಹ ನಿಷೇಧ ಬಗ್ಗೆ, ಪೋಕ್ಸೋ ಅಂತೆಲ್ಲ ಮಾತಾಡೋಣ. ಒಳ್ಳೆ ಒಂದು ಇದಕ್ಕೆ ಹುದ್ದೆಗಳಿಗೆ ಹೋಗಲಿ, ಒಳ್ಳೆ ಚೆನ್ನಾಗಿ ಹುಡುಗರು ಯಾವುದೇ ಚಟಗಳಿಗೆ ಬಲಿ ಆಗಬೇಕು ಅಂತ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ದಿನ ರಾತ್ರಿ ನಾವು ಇವತ್ತು ಇಲ್ಲೇ ಹಾಲ್ಟ್ ಹಾಕ್ತೀವಿ. ಬೆಳಗ್ಗೆ ನಾವು ಮುಂದಿನ ಸಭೆಗಳಿಗೆಲ್ಲ ಮಾಡ್ತೀವಿ. ಎಲ್ಲ ಸಹಕಾರ ಮಾಡ್ತೀವಿ. ಆರಾಮಿದ್ದೀರಮ್ಮ? 2 ಮನೆಯವರು ಒಟ್ಟಾಗೆ ಬಂದ್ಬಿಟ್ರೆ ಎಲ್ಲ ಆರಾಮಿದ್ದೀರಲ್ಲ? ಆರಾಮ. ಇವತ್ತಿಲ್ಲೇ ಕಾರ್ಯಮಂಡಲದಲ್ಲೇ ಬರ್ರಿ ನೀವು. ಬರ್ತೀವಿ. ನಾಳೆ ಬೆಳಗ್ಗೆ ನಿಮ್ಮ ಜೊತೆಗೆಲ್ಲ ಸಭೆ ಮಾಡ್ತೀವಿ. ಬೆಳಗ್ಗೆ ಒಂದು 8:30 ಸಭೆ ಎಲ್ಲ ಅಟೆಂಡ್ ಆಗುತ್ತೆ, ಆಯ್ತಾ? ಪೋಕ್ಸೋ ಮತ್ತೆ ಬಾಲ್ಯ ವಿವಾಹ ಬಗ್ಗೆ ಸ್ವಲ್ಪ ನಾಲೆಜ್ ಎಲ್ಲ ಕೊಡೋದು. ಮಕ್ಕಳಿಗೆ ಸ್ವಲ್ಪ ಇದು ಮಾಡಬೇಕು. ಆಮೇಲೆ ಮಕ್ಕಳಿಗೆ ಸ್ವಲ್ಪ ಎಜುಕೇಶನ್ ಸಿಸ್ಟಮ್ ಎಲ್ಲ ಇರಬೇಕು. ಸ್ಕೂಲೆಲ್ಲ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಶಾಲೆ ಹತ್ರನೇ ಇರ್ತೀವಲ್ಲ. ಒಂದು 8:30 ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಮೀಟಿಂಗು. ಆಮೇಲೆ ಸ್ವಲ್ಪ ಹುಡುಗರ ಜೊತೆ ಎಲ್ಲ ಕ್ರಿಕೆಟ್ ಆಡೋದೆಲ್ಲ ಇದೆ. ನಾಳೆ ನಿಮ್ಮೂರಲ್ಲೇ ಇರ್ತೀವಿ. ಇವತ್ತು ರಾತ್ರಿಯಿಂದ ನಿಮ್ಮೂರಲ್ಲೇ ಇರ್ತೀವಿ, ಆಯ್ತಾ? ಸ್ವಲ್ಪ ಎಲ್ಲ ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕು. ಬೆಳಗ್ಗೆ ಎಲ್ಲ ಮಾತಾಡೋಣ. ನಮಸ್ತೆ, ಎಲ್ಲ ಆರಾಮಿದ್ದೀರಾ? ಅಡಿಕೆ
ಅಡಿಕೆ ಚಾಲಿ ಅಡಿಕೆ ಸಿಗ್ತಾ ಇದೆಯಲ್ಲ. ಜನ ಏನು? ಈಗ ನಾವು ಇವತ್ತು ಗ್ರಾಮ ವಾಸ್ತವ ಅಂತ ಮಾಡಿದ್ದೀವಿ. ಅದೇ ಅನಂತಪುರ ಸಬ್ ಇನ್ಸ್ಪೆಕ್ಟರ್ ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ನೋಡಿರ್ಬೋದು. ಇವತ್ತಿಲ್ಲೇ ನಿಮ್ಮ ಊರಿನ ಸ್ಕೂಲಲ್ಲೇ ನಾವು ವಾಸ್ತವ್ಯ ಮಾಡ್ತೀವಿ. ಇವತ್ತು ಇಲ್ಲೇ ಇರ್ತೀವಿ. ಬೆಳಗ್ಗೆ ಒಂದು ಸಭೆ ಇದೆ ಮಕ್ಕಳಿಗೆ, ಆಮೇಲೆ ನಿಮ್ಮ ಊರಿನವರಿಗೆ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಬರಲಿ ಅಂತ ಹೇಳಿ. ಸ್ವಲ್ಪ ಮಕ್ಕಳು ಸ್ವಲ್ಪ ಬಾಲ್ಯ ವಿವಾಹಕ್ಕೆ ಒಳಗಾಗದೇ ಇರಲಿ, ಪೋಕ್ಸೋಗೆಲ್ಲ ಒಳಗಾಗದೇ ಇರಲಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಹಕಾರ ಕೊಡಬೇಕು. ಬರ್ರಿ. ಕೆಲಸ ಹೋಗ್ತಾರೆ 8ವರೆಗೆ ಆಯ್ತು. 8ವರೆ ಹೆಚ್ಚು 9 10 ಗಂಟೆ ಒಳಗೆ ಆಮೇಲೆ ಮ್ಯಾಚಿಗೆ ಹೋಗ್ಬಿಡ್ತಾರೆ. ಕ್ರಿಕೆಟಿಗೆ ಆರಾಮಿದ್ದೀರಾ? ನಿಮ್ಮ ಊರಿಗೆ ಬಂದಿದ್ದೀವಿ. ಇವತ್ತು ಇಲ್ಲೇ ಉಳಿತೀವಿ, ಊರಲ್ಲೇ ವಾಸ್ತವ್ಯ ಮಾಡ್ತೀವಿ. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಅಂತ ಬಂದಿರೋದು. ಈ ಬಾಲ್ಯ ವಿವಾಹ ಮತ್ತು ಪೋಕ್ಸೋದು ಅವೇರ್ನೆಸ್ ಕೊಡೋಣ ಅಂತ ನಿಮ್ಮ ಊರಿಗೆ ಬಂದಿದ್ದೀವಿ. ನಮ್ಮ ಟೀಮ್ ಇರುತ್ತೆ ಇವತ್ತು. ನಮ್ಮ ಬೀಟ್ ಕಾನ್ಸ್ಟೇಬಲ್, ನಾನು, ಎಲ್ಲರೂ ಪೊಲೀಸ್ನವರು 4-5 ಜನ ನಾವು ಇಲ್ಲೇ ಹಾಲ್ಟ್ ಮಾಡ್ತೀವಿ. ಹಾಲ್ಟ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಸಭೆ ಮಾಡ್ತೀವಿ. ಎಲ್ಲ ಗ್ರಾಮಸ್ಥರೆಲ್ಲ ತಾವು ಸಹಕಾರ ಕೊಡಬೇಕು. ಮಕ್ಕಳಿಗೆಲ್ಲ ಒಂದು ನಾಲೆಡ್ಜ್ ಕೊಡೋಣ ಅನ್ನೋದು. ಹಾಗೆ ಇಲ್ಲೇ ಇದ್ಬಿಟ್ಟು ಇವತ್ತು ಎಲ್ಲ ನಾಲೆಡ್ಜ್ ಕೊಡ್ತೀವಿ. ಬೆಳಗ್ಗೆ ಅಟೆಂಡ್ ಆಗಿ ಸರ್. ಮುಂದಿನ ತಗೊಳ್ರಿ ವಿಡಿಯೋ. ನಮಸ್ತೆ, ಆರಾಮಿದ್ದೀರಾ? ಮತ್ತೆ ಊಟ ಎಲ್ಲ ಆಯ್ತಾ ಇಲ್ಲ? ಇನ್ನು ಊಟ ಆಗಿಲ್ವಾ? ಮತ್ತೆ ನಾನು ಸಬ್ ಇನ್ಸ್ಪೆಕ್ಟರ್ ಅನಂತರ ಗೊತ್ತಿದೆಯಾ? ಲಾಸ್ಟ್ ಟೈಮ್ ಎಲ್ಲ ಬಂದಿದ್ವಿ. ಈಗ ಇವತ್ತು ನಿಮ್ಮ ಊರಲ್ಲೇ, ನಿಮ್ಮ ಊರಿನ ಶಾಲೆದೇ ಹಾಲ್ಟ್ ಮಾಡ್ತೀವಿ. ಇವತ್ತು ಗ್ರಾಮ ವಾಸ್ತವ್ಯ ಅಂತ ಮಾಡ್ತಾ ಇದ್ದೀವಿ. ಇಲ್ಲೇ ಇದ್ಬಿಟ್ಟು ನಾಳೆ ಬೆಳಗ್ಗೆ ಸಭೆ ಕೂಡ ಇಟ್ಕೊಂಡಿದ್ದೀವಿ. ಆಮೇಲೆ ನಿಮ್ಮ ಹುಡುಗರ ಜೊತೆ ಕ್ರಿಕೆಟ್ ಮ್ಯಾಚ್ ಇಟ್ಕೊಂಡಿದ್ದೀವಿ. ಏನಂದರೆ ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಆಗಬೇಕು, ಎಲ್ಲರಿಗೂ ತಿಳುವಳಿಕೆ ಬರಬೇಕು ಅಂತ. ಸ್ವಲ್ಪ ಬಾಲ್ಯ ವಿವಾಹ ತಡಿಬೇಕು, ಆಮೇಲೆ ಪೋಕ್ಸೋ ತಡಿಬೇಕು ಅಂತ. ಲಾಸ್ಟ್ ಟೈಮ್ ಎಲ್ಲ ಮೀಟಿಂಗ್ ಮಾಡಿದ್ದೆ. 18 ವರ್ಷ ಆಗೋದ್ರೊಳಗೆ ಮಕ್ಕಳುಗಳು ಯಾವುದಾದ್ರೂ ಈ ರೀತಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಶಿಕ್ಷೆಗೆಲ್ಲ ಒಳಗಾಗ್ತಾ ಇದ್ದಾರೆ. ನಮಗೆಲ್ಲ ಗೊತ್ತೇ ಇದೆ. ಅದಾಗಬಾರ್ದು. ಮಕ್ಕಳೆಲ್ಲರೂ ಈ ಏನು ಸ್ಪೋರ್ಟ್ಸ್ ಬಗ್ಗೆ ಚೆನ್ನಾಗಿ ಇದು ಮಾಡ್ಕೋಬೇಕು. ಅದು ಬಿಟ್ಟರೆ ಚೆನ್ನಾಗಿ ಎಜುಕೇಷನ್ ಮಾಡಬೇಕು. ಮತ್ತು ಆಲ್ಮೋಸ್ಟು ಸ್ವಲ್ಪ ಎಜುಕೇಷನಲ್ಲಿ ಹಿಂದಿದ್ದಾರೆ ಕಾಲೋನಿ ಹುಡುಗರು. ಈ ನಮ್ಮ ದಲಿತ ಸಮುದಾಯದ ಮಕ್ಕಳು ಎಜುಕೇಷನ್ ಸ್ವಲ್ಪ ಹಿಂದಿದ್ದಾರೆ ಶಿಕ್ಷಣದಲ್ಲಿ. ಅವ್ರಿಗೆ ಸ್ವಲ್ಪ ಶಿಕ್ಷಣದಲ್ಲಿ ಒತ್ತು ಕೊಟ್ಟು ಅವರನ್ನು ಏನು ಮೇನ್ ಸ್ಟ್ರೀಮಿಗೆ ತರೋದು, ಅವರೊಂದು ಒಳ್ಳೆಯ ಹುದ್ದೆಗೆ ಹೋಗೋದು ಅಥವಾ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗೋದು, ಸಮಾಜದ ಮುಖ್ಯ ವಾಹಿನಿಯಲ್ಲಿ ಅವ್ರನ್ನ ಕರ್ಕೊ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನೇ ಇಲ್ಲಿ ಬಂದು ಇವತ್ತು ಹಾಗಾಗಿ ಸ್ವಲ್ಪ ಎಲ್ಲರನ್ನೂ ಕಾನ್ಫಿಡೆನ್ಸ್ ಇಟ್ಕೊಂಡು ಇದು ಮಾಡ್ತೀವಿ. ನಾಳೆ ಸಭೆ ಕೂಡ ಇರುತ್ತೆ ಬೆಳಗ್ಗೆ. ಎಲ್ಲ ಸಭೆಗೆ ಬರಬೇಕು, ಎಲ್ಲ ಸಹಕಾರ ಕೊಡಬೇಕು. ಮಕ್ಕಳಿಗೂ ಎಲ್ಲ ಕರ್ಕೊಂಡು ಬೆಳಗ್ಗೆ ಸರ್ ಇಲ್ಲ ಬರ್ರಿ ಸರ್. ಈ ಕಡೆ ನಮಸ್ತೆ, ಆರಾಮಿದ್ದೀರಾ? ನಮ್ದು ಒಂದು ಕಾರ್ಯಕ್ರಮ ಗ್ರಾಮ ವಾಸ್ತವ್ಯ ಅಂತ ಇವತ್ತು ಕಾರ್ಯಗೊಂಡ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಒಂದು ಸಭಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮಗೆ ಒಂದು ಕ್ರಿಕೆಟ್ ಮ್ಯಾಚ್ ಇರುತ್ತೆ. ಸ್ವಲ್ಪ ಕಾರ್ಯಗೊಂಡ ಭಾಗ, ಆಮೇಲೆ ನಮ್ಮ ಕಾನ್ಗೋಳ ಭಾಗ ಇದೆಲ್ಲ ಸೇರಿಸ್ಬಿಟ್ಟು ಒಂದು ಸಭೆ ನಡೆಸ್ತೀವಿ. ಮಿಷನ್ ಸುರಕ್ಷಾ ಒಂದು ಏನು ಕಾರ್ಯಕ್ರಮ ಇದೆ. ಇದರೊಳಗೆ ಮಕ್ಕಳದ್ದು ಏನಿದೆ ಬಾಲ್ಯ ವಿವಾಹ ತಡಿಬೇಕು, ಆಮೇಲೆ ಪೋಕ್ಸೋ ಆಗ್ತಾ ಇದೆ ತುಂಬ, ಅವನ್ನೆಲ್ಲ ತಡಿಬೇಕು ಅಂತ ಇದೊಂದು ನಮ್ಮ ವಿನೂತನ ಕಾರ್ಯಕ್ರಮ ಮಾಡ್ಕೊತಾ ಇದ್ದೀವಿ. ನಾನೇ ಗ್ರಾಮ ವಾಸ್ತವ್ಯ ಮಾಡಿಬಿಟ್ಟು ಇವತ್ತು ರಾತ್ರಿ ಇಲ್ಲೇ ಸ್ಕೂಲಲ್ಲಿ ಇರ್ತೀನಿ. ನಮ್ಮ ಶಾಲೆಯಲ್ಲಿ ಇದ್ಬಿಟ್ಟು ಬೆಳಗ್ಗೆ ಮತ್ತೆ ನಿಮ್ಮ ಗ್ರಾಮಸ್ಥರಿಗೆಲ್ಲ ಭೇಟಿ ಆಗ್ತೀನಿ. ಹಾಗೆ ಸಭೆ ಮಾಡಿಬಿಟ್ಟು ಅವ್ರು ಸ್ವಲ್ಪ ಈ ಪೋಕ್ಸೋ ಅವಾಯ್ಡ್ ಆಗಬೇಕು, ಮಕ್ಕಳಿಗೆ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆಲ್ಲ ಒಂದು ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು, ಸ್ವಲ್ಪ ಜ್ಞಾನ ತಿಳಿಸ್ಬೇಕು ಅವರಿಗೆ ಅಂತೇಳಿ ಬಂದಿದ್ದೀವಿ. ಸೊ ತಮ್ಮೆಲ್ಲ ಸಹಕಾರ ಬೇಕು. ಇಲ್ಲೇ ಇರ್ತೀವಿ, ನಿಮ್ಮೂರಲ್ಲೇ ಇರ್ತೀವಿ.